ಶ್ರೀಮಾತ್ರೇ ನಮಃ. ನಾವೆಲ್ಲರೂ ಕೂಡ ಭಗವಂತನ ಅಧೀನದಲ್ಲಿರ್ತಕ್ಕಂಥವರು. ಈ ಪ್ರಕೃತಿ, ಈ ಪ್ರತಿಯೊಂದು ಅಷ್ಟೇ ಪಂಚಭೂತಗಳು ಪ್ರತಿಯೊಂದು ಭಗವಂತನ ಅಧೀನದಲ್ಲಿರ್ತಕ್ಕಂಥ ಆ ಭಗವಂತನ ಆರಾಧನೆಗೆ ದೇವಸ್ಥಾನಗಳಿದೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಮಂದಿರಗಳಾಗ್ಬೋದು, ನಮ್ಮ ಹೃದಯ ಮಂದಿರ ಆಗ್ಬೋದು. ಇದರೆಲ್ಲದರ ಜೊತೆಗೆ ಇದರಲ್ಲಿ ನಾವು ಮಾಡ್ತಕ್ಕಂತಹ ಕೈಂಕರ್ಯಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದೇ ಆರತಿ. ಆರತಿಯ ಮಹತ್ವ ಏನು? ನಾವು ಆರತಿ ಎತ್ತೀವಿ ಭಗವಂತನಿಗೆ. ಹಾಗೆ ಪುಟ್ಟ ಮಕ್ಕಳಿಗೆ ಆರತಿ ಎತ್ತೀವಿ. ಯಾರಾದರೂ ಜಯದಲ್ಲಿ ಆ ಒಂದು ಜಯವನ್ನು ಸಾಧಿಸಿ ಬಂದಂಥವರಿಗೆ ಆರತಿ ಎತ್ತೀವಿ. ಶುಭದ ಕೆಲಸಕ್ಕೆ ಆರತಿ ಎತ್ತೀವಿ. ಭೂಮಿ ಪೂಜೆಗೆ ಆರತಿ ಮಾಡ್ತೀವಿ. ಈ ಆರತಿಯ ಮಹತ್ವ ಏನು? ಮನೆಯಲ್ಲಿ ಮಾಡ್ತಕ್ಕಂಥ ಆರತಿ ಯಾವ ವಿಧವಾಗಿರಬೇಕು, ಆರತಿಯನ್ನು ಹೇಗೆ ತಗೋಬೇಕು, ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ನಾವು ಆರತಿಯನ್ನು ಏನು ಮಾಡ್ತೀವಿ, ತಕ್ಷಣ ಹಿಂಗೆ ತಗೊಳ್ತೀವಿ. ಅದು ಕೂಡ ಶಾಸ್ತ್ರಗಳಲ್ಲಿ ಅಷ್ಟು ಪರಿಪೂರ್ಣವಾಗಿಲ್ಲ. ಮುಖ್ಯವಾಗಿ ಈ ಆರತಿಯನ್ನು ಬೆಳಗಿನ ಜಾವ ಆಗ್ಬೋದು, ಅಭಿಜಿನ್ ಮುಹೂರ್ತ ಆಗ್ಬೋದು, ಗೋಧೋಳಿ ಮುಹೂರ್ತ ಇರ್ಬೋದು, ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆಗಳಲ್ಲಾಗ್ಬೋದು. ಈ ಆರತಿಗಳಲ್ಲಿ ನಾನಾ ವಿಧಗಳಿದ್ದಾವೆ. ಈ ಆರತಿಯನ್ನು ಮಾಡೋದೇನು? ಭಗವಂತನಿಗೆ ಸಂತೃಪ್ತಿಗೊಳಿಸೋದಕ್ಕೋಸ್ಕರ, ಭಗವಂತನಿಗೆ ತೃಪ್ತಿಗೊಳಿಸೋದಕ್ಕೋಸ್ಕರ. ನಾವು ಯಾರಿಗಾದರೂ ಜಯ ಗಳಿಸ್ಕೊಂಡು ಬರ್ತಾರೆ, ಒಬ್ಬ ಹುಡುಗ ತುಂಬ ರ್ಯಾಂಕಲ್ಲಿ ಪಾಸ್ ಆಗ್ತಾನೆ ಅಥವಾ ಯಾವುದೋ ಒಂದು ವಿಧದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಪಡಿತಾನೆ, ತಕ್ಷಣ ಆರತಿ ಮಾಡಿದಾಗ ಅವರಿಗೆ ಸಂತೃಪ್ತಿ ಆಗುತ್ತೆ. ಆ ರೀತಿಯ ಭಗವಂತನು ಸಂತುಷ್ಟನಾಗ್ತಾನೆ. ಮತ್ತು ಜೊತೆಗೆ ಮನೆಯಲ್ಲಿ ಆರತಿ ಮಾಡ್ತಕ್ಕಂಥದ್ದೇನು, ಪೂಜೆ ಮುಗಿದಿದ ತಕ್ಷಣ ನಮ್ಮ ಯಾವ ವಿಧವಾಗಿ ನಾವು ಪೂಜೆ ಮಾಡಿ ಮುಗಿದಿದ ತಕ್ಷಣ ಆರತಿ ಮಾಡಿದಾಗ ಆ ಮನೆಯಲ್ಲಿ ಸಂತಾನ ಯೋಗ ಆಗ್ಬೋದು, ಸಮೃದ್ಧಿ ಆಗ್ಬೋದು, ಶಾಂತಿ ಆಗ್ಬೋದು, ದುಷ್ಟಕಾಟದಿಂದ ವಿಮುಕ್ತಿ ಇರ್ಬೋದು, ಹಾಗೆ ಪ್ರಶಾಂತತೆ ಇರ್ಬೋದು, ಭಗವಂತನ ಒಂದು ಆವಿರ್ಭಾವ ಕೂಡ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದೇ ಈ ಆರತಿ. ಆರತಿಗಳಲ್ಲಿ ಸಾಕಷ್ಟು ಆರತಿಗಳಿದೆ. ಏಕಾರತಿ ಅಂತ ಕರಿತೀವಿ. ಈ ಏಕಾರತಿಯನ್ನು ಮಾಡಿದಾಗ ನಮಗೆ ಪೂರ್ಣ ಫಲ. ಮನೆಯಲ್ಲಿ ಏಕಾರತಿ ಒಂದೇ ಆರತಿ ಮಾಡ್ತೀವಿ, ಇದು ಪೂರ್ಣ ಫಲ ಸಿಗುತ್ತೆ. ಇದು ಕೂಡ ಪೂಜೆ ನಂತರ ಧೂಪ ದೀಪ ಎಲ್ಲವನ್ನು ಅರ್ಪಣೆ ಮಾಡಿದ ತಕ್ಷಣ ಏಕಾರತಿ ಮಾಡ್ತೀವಿ. ಇದರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ. ಇನ್ನು ದ್ವಿಆರತಿ, ಎರಡು ಹಣತೆಗಳನ್ನು ಇಟ್ಕೊಂಡು ಎರಡರ ಆರತಿ ಮಾಡೋಕ್ಕೆ ಹೋದಾಗ ಇದು ದಾಂಪತ್ಯ ಸುಖ್ಯ. ಮನೆಯಲ್ಲಿ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಇರುತ್ತೆ, ಎಲ್ಲರೂ ಕೂಡ ಒಂದು ಪರಿಪೂರ್ಣ ಸಹಕಾರ ಇರತಕ್ಕಂಥ ದಿನ ಕೂಡ ಆರತಿ ಕೂಡ ಅದಾಗಿರುತ್ತೆ. ಇದು ಕೂಡ ನಾವು ದ್ವಿಆರತಿ ಅಂತೂ ಕೂಡ ಕರಿತೀವಿ. ಈ ದ್ವಿಆರತಿಯಲ್ಲಿ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹ, ಪಾರ್ವತಿ ಶಿವನ ಅನುಗ್ರಹ ಭಾಳ ಅದ್ಭುತವಾಗಿ ಬರುತ್ತೆ. ಇನ್ನು ತ್ರಯಾರತಿ, ಮೂರು ಆರತಿ ಮಾಡಿದಾಗ ಕುಟುಂಬದಲ್ಲಿ ಸೌಖ್ಯ ಸಿಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಸ್ಥಿತಿಕಾರಕ ಹಾಗೆ ಸೃಷ್ಟಿಕಾರಕ ಲಯಕಾರಕರ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತೆ. ಕುಟುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಪಂಚಾರತಿ, ಇದು ಆವಾಗಾದರೂ ಮಾಡಲೇಬೇಕು ನಾವು. ಈ ಪಂಚಾರತಿ ಮಾಡೋದ್ರಿಂದ ಪಂಚಮಂ ಕಾರ್ಯಸಿದ್ಧಿ, ಪಂಚಭೂತಗಳು ಮಹಾಲಕ್ಷ್ಮಿಯ ಕೃಪೆ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇದರಿಂದ ನಮಗೇನಾಗುತ್ತೆ, ನಮ್ಮ ಮನೆಯಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ, ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥದ್ದು ಕೂಡ ಪಂಚಾರತಿಯಿಂದ. ಇನ್ನು ಪಂಚಾರತಿ ಆದಮೇಲೆ ಷಷ್ಠಾರತಿ ಸಪ್ತಾಮ ಆರತಿಗೆ ಹೆಚ್ಚು ಪ್ರಾಶಸ್ತ್ಯ ಕೆಲವು ಕಡೆ ಕೊಡೋದಿಲ್ಲ. ಡೈರೆಕ್ಟಾಗಿ ನವಹಾರತಿ, 9 ಆರತಿಗಳು. ಆ 9 ಆರತಿಗಳಿಂದ ಏನು, ನವಗ್ರಹ ದೋಷಗಳು ಪರಿಪೂರ್ಣ ಆಗುತ್ತೆ, ನವವಿಧ ಭಕ್ತಿಗಳು ನಮ್ಮಲ್ಲಿ ಪ್ರೇರಣೆ ಆಗುತ್ತೆ, ನವಶಕ್ತಿಗಳು ಸೇರ್ತಕ್ಕಂಥದ್ದನ್ನು ನವ ಆರತಿ ಅಂತ ಕರಿತೀವಿ. ಇದು ಕೂಡ ಕನಿಷ್ಠ 3 ತಿಂಗಳಿಗೆ ಒಂದು ಸಾರಿ ಆದರೂ ಮನೆಯಲ್ಲಿ ಮಾಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದು. ವರ್ಷ ಫಲದಲ್ಲಿ ನಮಗೇನಾದರೂ ದೋಷ ಇದ್ದರೆ, ವರ್ಷ ಪೂರ್ತಿ ರಾಶಿ ದೋಷ ಇದ್ದರೆ ಆವಾಗ ಈ ಆರತಿಗಳು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಡೈರೆಕ್ಟಾಗಿ ಏಕಾದಶ ಆರತಿ, ಆ ಏಕಾದಶ ಆರತಿ 11 ದುಷ್ಟಶಕ್ತಿಗಳ ಕಾಟದಿಂದ ದೂರ ಆಗ್ತಕ್ಕಂಥದ್ದು. ಇದೇ ರೀತಿ ನೋಡೋಕೆ ಹೋದಾಗ ಷೋಡಶ ಆರತಿ, ಹಾಗೆ ಏಕವಿಂಶತಿ ಆರತಿ, ಚತುರ್ವಿಂಶತಿ ಆರತಿ, ಈ ಥರ ಎಲ್ಲ ಆರತಿಗಳಿರುತ್ತೆ. ಕೆಲವು ನಾಗಾರತಿ ಅಂತ, ನಾಗನ ರೀತಿ ಇರ್ತಕ್ಕಂಥ ಆರತಿಯನ್ನು ಕೂಡ ನಾವು ಮಾಡ್ತೀವಿ. ಆದರೆ ಮುಖ್ಯವಾಗಿ ತಿಳ್ಕೊಳ್ಳೋದು ಏನಂದರೆ, ಆರತಿ ತಗೊಳ್ಬೇಕಾದ್ರೆ ಪ್ರಪ್ರಥಮವಾಗಿ ನೋಡಿ, ಈ ಕೈಯನ್ನು ಹೀಗಿಟ್ಕೊಂಡು ಈ ರೀತಿ ಕೈ ಆರತಿಯನ್ನು ತಗೊಂಡು ಪ್ರಪ್ರಥಮವಾಗಿ ನಾವು ತಲೆ ಮೇಲೆ ಈ ರೀತಿ ಇಟ್ಕೋಬೇಕು. ತಲೆಯಿಂದ ಹೃದಯ ಭಾಗದಿಂದ ಎಡಭಾಗಕ್ಕೆ ನಾವು ಈ ಥರ ಟಚ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿರ್ತಕ್ಕಂಥ ದೋಷಗಳು ಹೋಗಿ ಹೃದಯದಲ್ಲಿ ಒಳ್ಳೆಯ ಭಾವನೆ, ಹೃದಯಕ್ಕೆ ಶುಭ ಆಗಿ ಆಯಸ್ಸು ವೃದ್ಧಿಯಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟದ್ದೆಲ್ಲ ಹೊರಟೋಗ್ಲಿ ಅಂಥೇಳಿ ಎಡಭಾಗಕ್ಕೆ ಇಟ್ಕೊಳ್ತಕ್ಕಂಥ ಆರತಿಯ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ಆದರೂ ಕೂಡ ಯದ್ಭಾವಂ ತದ್ಭವತಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.